ಡ್ಯಾಡಿ ಕೊಲ್ತಾಗ ಬರ್ಬೋದು. ಓಡಿ 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 ತಗೊಳ್ಳಿ ತಗೊಳ್ಳಿ. ಇದು ನಮ್ಮನೆ ಒಂಥರ ರಾಜ ಹುಲಿ ಇದ್ದಂಗೆ ಇದು. ಇದು KG 1000, 1100, 200 ಹಂಗಿರುತ್ತೆ ಇದು. ಎಲ್ರಿಗೂ ಶುಭೋದಯ. ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಆಯುಧ ಪೂಜೆ ಇದೆ, ಆಯುಧ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು ಅಂತ. ಪೂಜೆ ನಾವೇನು ಜೋರಾಗಿ ಮಾಡಲ್ಲ, ವೆಹಿಕಲ್ಸ್ಗಳಿಗೆ ಪೂಜೆ ಮಾಡ್ತೀವಿ. ಮನೆ TV, ಫ್ರಿಜ್ಜು, ವಾಷಿಂಗ್ ಮಿಷಿನು ಏನೇನಿರುತ್ತೆ ಅಂಥವಕ್ಕೆಲ್ಲ ಕುಂಕುಮ ಇಟ್ಟು ಒಂದು ಪೂಜೆ ಮಾಡ್ತೀವಿ, ಹೂವು ಇಟ್ಟು ಅಷ್ಟೇ. ಈಗ ಪೂಜೆಗೆಲ್ಲ ರೆಡಿ ಆಗಬೇಕು. ಈಗ ಮಕ್ಳಿಗೆ ಸ್ನಾನ ಮಾಡಿಸಿ, ಇಲ್ಲಿ ನಮ್ಮ ಚುಪ್ಪಿ ಅವರೆಲ್ಲ ಕಾರ್ ವಾಶ್ ಮಾಡ್ತಿದ್ದಾರೆ, ನಮ್ಮ ಮನೆಯವರು ಅವರೆಲ್ಲ. ನಮ್ಮ ಚುಪ್ಪಿಗಿದೆ ಆಟ ನೋಡಿ, ನಾವು ಚಿಕ್ಕದ್ರಲ್ಲಿದ್ದಾಗ ಹಿಂಗೆ ಮಾಡುವು. ನಮ್ಮ ಪಪ್ಪ ಹೇಳ್ಕೊಟ್ಟಿರೋದು ಇದು. ಇವನು ಮಕ್ಳ ಕೈಯಲ್ಲೆಲ್ಲ ಮಾಡಿಸಿ ಈಗ ಅವ್ನು ಮಾಡ್ತಾ ಗೊತ್ತಿದ್ದಾನೆ. ಇದು ಎಕ್ಸ್ಲೀಟ್ರ್ ಕೊಡೋದು ಗ್ರರ್ ಅಂತ. ಓಕೆ, ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಎಲ್ಲರೂ ನಿಮ್ಮ ಸೈಡು ನಿಮ್ಮ ಕಡೆ ಯಾವಾಗ ಮಾಡ್ತೀರಾ ತಿಳಿಸಿ, ಮತ್ತು ಹೇಗೆ ಮಾಡ್ತೀರಾ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಶೇಮ್ ಚಿಪ್ಪುಟನಿ ಶೇಮ್ ಚಿಕ್ಕವ. ಆ್ಯಕ್ಚುಲಿ ಮೊದಲೆಲ್ಲ ಸ್ಟೀಲು ಇತ್ತಾಳೆ ಚಂಬಿರೋದು. ಈಗ ಮಕ್ಕಳು ಮರಿ ನಾವುಗಳು ಕೈ ಸುಟ್ಕೊಂತೀವಿ ಅಂತ ಹೇಳ್ಬಿಟ್ಟು ನಾನು ಬಂದಾಗೆಲ್ಲ ಹೊಸ ಕಲರ್ ಹೊಸ ಪ್ಲಾಸ್ಟಿಕ್ ಜಗ್ ಹಸಿರು ಗ್ರೀನು ಇರುತ್ತೆ. ಈಗ ನೀರು ತೋಡಬೇಕು. ನಮ್ಮಲ್ಲಿ ಇದು ನಮ್ಮ ಬಾಣಿತನಕ್ಕೆ ಅಂತ ನಮ್ಮ ಅಮ್ಮ ಮಾಡಿಸಿದ್ದು ಈಗ 10-12 ವರ್ಷದಿಂದ. ಮೊದಲು ಈ ಥರ ಇರಲಿಲ್ಲ, ಇಲ್ಲೇ ಡೈರೆಕ್ಟ್ ಅದರಲ್ಲಿ ಬಿಸಿನೀರು ತಣ್ಣೀರು ಬಂದುಬಿಡೋದು. ಬಾಣಿತನಕ ಸರಿ ಆಗಲ್ಲ ಅಂತ ಹೇಳಿ ಅಮ್ಮ ಈ ಥರ ಮಾಡ್ತಿರೋದು. ಅಂಟೆ ಉಳಿಸಿದ್ದಾರೆ, ಸುಟ್ಟು ಹೋಗ್ತದೆ ನೀರು, ಮಳ್ಳೋಗ್ತದೆ. ನಮ್ಮ ಚಿಕ್ಕವ ನೋಡಿ, ನಮ್ಮ ಚಿಕ್ಕವಂದು ನನ್ನ ಮಗಳದು ಈಗ ಸ್ನಾನ ಆಯಿತು, ಬಟ್ಟೆ ಹಾಕ್ಕೊಂಡಿದ್ದಾರೆ. ಈ ಇಬ್ಬರದು ರಕ್ಷಾಬಂಧನಕ್ಕೆ ನಮ್ಮ ಚುಪ್ಪಿ ಕೊಟ್ಟನಲ್ಲ ಆ ಬಟ್ಟೆಗಳಿದು. ನಮ್ಮ ಚಿಕ್ಕವ ಒಂದ್ಸರಿ ಆಲ್ರೆಡಿ ಹಾಕಾಗ್ಬಿಟ್ಟಿದೆ, ಹಾಗಾಗಿ ನನ್ನ ಮಗಳು ಫಸ್ಟ್ ಟೈಮ್ ಇದು ಹಾಕಿರೋದು. ಬಟ್ ಇಬ್ರಿಗೂ ಒಂದೇ ಥರದ್ದು ಹಾಕೋಣ ಅಂತ ಹಾಕಿದ್ವಿ. ಇನ್ನು ಮೇಕಪ್ ಮಾಡ್ಕೊಳ್ತಾ ಇದ್ದಾರೆ, ಚೆನ್ನಾಗಿ ಕಾಣಿಸ್ತದೆ ಈ ಕಲರ್ ಡ್ರೆಸ್ ಡೀಸೆಂಟಿಗೆ. ಅಪ್ಪ ಏನು ಮಾಡ್ಕೊಬೇಡಿ, ಫಸ್ಟ್ ಕೂದಲು ಒಣಗಿಸ್ಕೊಳ್ಳಿ, ನಾನು ಬಂದು ಆಮೇಲೆ ಮಾಡ್ಕೊಡ್ತೀನಿ. ನಂದು ಈಗ ಸ್ನಾನ ಎಲ್ಲ ಮಾಡಿ ಕ್ರೀಮ್ ಎಲ್ಲ ಹಾಕ್ಕೊಂಡು ರೆಡಿ ಆಯಿತು. ಈಗೆಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಹೂವು ಕಷ್ಟಪಟ್ಟು ಮಾಡಿಲ್ವ ಅಲ್ಲೇ, ಹೂವು, ಎಳ್ಳೆದೆಲೆ, ಅಡಿಕೆ, ಸುಮ್ಮನಿರ, ನಿಂಬೆಹಣ್ಣು, ಮತ್ತು ಇವು ನಿಂಬೆಹಣ್ಣೆಲ್ಲ ಚಕ್ರಕ್ಕೂ ಇಡೋಕ್ಕೆ, ಮತ್ತು ಒಣಮೆಣಸಿನ್ಕಾಯಿ ಕಟ್ಟೋದು, ಈಗೆಲ್ಲ ಸೇರಿಸ್ಬಿಟ್ಟು ಕಟ್ಟಬೇಕು. ಮುಂದೆ 2 ಬೈಕ್ ನಿಲ್ಲಿಸಿದ್ದಾರೆ, ಹಿಂದೆ 3 ಕಾರ್ ನಿಲ್ಲಿಸಿದ್ದಾರೆ. ಅಮ್ಮ ಅವಾಗಿಂದ ರಂಗೋಲಿ ಬಿಡು ಅಂತಿದ್ರು ಎಲ್ಲ ವೆಹಿಕಲ್ಸಿಗೂ. ಇನ್ನೆಲ್ಲ ಆರಿದ ಮೇಲೆ ಬಂದು ಈಗ ರಂಗೋಲಿ ಬಿಡ್ತಾ ಇದ್ದೀನಿ. ಇನ್ನೆಲ್ಲ ತಾವ ಇದ್ದಾಗಲೇ ಬಿಡ್ಸೋಕ್ಕೆ ಚಂದ ರಂಗೋಲಿನ. ಓಕೆ, ಇಲ್ಲಿ ಕುಂಬಳಕಾಯಿ 2 ರೆಡಿ ಮಾಡಿ ಇಟ್ಟಿದ್ದಾರೆ. ಅಂದರೆ ಇದನ್ನು ಓಪನ್ ಮಾಡಿಬಿಟ್ಟು ಇದಕ್ಕೆ ಅರಿಶಿನ ಕುಂಕುಮ ಎಲ್ಲ ತುಂಬಿ ಕಾಯಿನ್ಗಳು ತುಂಬೋದು. ಒಂದಕ್ಕೆ 7 ರೂಪಾಯಿ, ಒಂದಕ್ಕೆ 8 ರೂಪಾಯಿ. ಕಾಯಿನ್ಗಳೇ ಸಿಗಲ್ಲ ಈಗ ಕಡಿಮೆ. ನಮ್ಮ ಚುಪ್ಪಿ ನೋಡಿ, ಕಾರ್ ಮಾತ್ರ, ಒಂದು ಬೈಕ್ ಮಾತ್ರ ತೊಳ್ಕೊಂಡಿಲ್ಲ, ಬರೀ ಹೂವು ಮತ್ತು ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಎಲ್ಲರ ಮನೇಲಿ ಹೇಗೆ ಮಾಡ್ತೀರಾ ಅಂತ ಹೇಳಿ. ಎಲ್ಲರಿಗೂ ಅವ್ರವ್ರು ಎತ್ತಿನ ಗಾಡಿ ಇದ್ರೂ, ಟ್ಯಾಕ್ಟ್ರಿ ಇದ್ರೂ ಎಲ್ಲ ಎಷ್ಟೆಷ್ಟು ಖುಷಿಯಾಗಿ ಮಾಡ್ತಾರೆ. ಅದರಲ್ಲೂ ಲಾರಿ ಇದ್ದವ್ರಿ ಅಂತ ಹಬ್ಬನೇ ಮಾಡಿಬಿಡ್ತಾರೆ. ಫುಲ್ಲು ಡ್ರೈವ್ ಮಾಡೋಕ್ಕೂ ಕಾಣಿಸ್ತಾರಲ್ಲ, ಅಷ್ಟು ಹೂವೆಲ್ಲ ಬಿಟ್ಟು ಜಿಗಿ ಮಾಡಿರ್ತಾರೆ. ನಾವು ಮಾಡ್ತೀವಲ್ಲ ಹಬ್ಬ ನಮ್ಮ ಅವ್ರ ಮನೇಲಿ ಲಾರಿಗಳಿದೆ, ಹಂಗಾಗಿ ಅವರು ಹಬ್ಬ ಮಾಡ್ತಾರೆ. ಅಲ್ಲ ಹಬ್ಬ ಎಲ್ಲ ಪೂಜೆ ನೋಡಿ, ಎಲ್ಲ ಪೂಜೆ ಎಲ್ಲ ಆಗ್ತಾ ಇದೆ. ಕೆಲವ್ರು ಕಳಸ ಇಡ್ತಾರೆ, ಕೆಲವ್ರು ಕೋಳಿ ಒಪ್ಪಿಸ್ತಾರೆ, ಇನ್ನು ಲಾರಿ ಗಿರಿ ಇದ್ದವರು ಕುರಿ ಎಲ್ಲ ಹೊಡಿತಾರಂತೆ. ನಾವಿಷ್ಟೇ ಒಂದೇ ಒಂದಕ್ಕೆ ಕಳಸ ಇಡ್ತೀವಿ, ದೀಪ ಹತ್ತಿಸ್ತೀವಿ, ಇನ್ನೆಲ್ಲದಕ್ಕೂ ಬಾಳೆಹಣ್ಣು ಒಂಚೂರು ಇಡ್ತೀವಿ ಅಷ್ಟೇ. ಕಾಯಿ ಹೊಡಿಬೇಕಾ? ಮನೆಗೋಸ್ಕರ ದುಡಿಯೋ ಅಂಥದ್ದು ಇದು ಒಂದು. ಅಮ್ಮ ಇಡ್ಲಿಗೆ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿ ಇಟ್ಟು ಬಂದವ್ರೆ. ಅಂದರೆ ಇಷ್ಟರೊಳಗೆ ಪೂಜೆ ಮಾಡಬೇಕು ಅನ್ನೋದಿರುತ್ತಲ್ಲ. ಹಾಂ, ವಡೆ ಪಡೆ ಏನೂ ಮಾಡಿಲ್ಲ, ಬರೀ ಇಡ್ಲಿ. ನಮ್ಮ ಚಿಕ್ಕ ಒಂದು ನನ್ನ ಮಗಳದು ಊಟ ತಿಂಡಿ ಎಲ್ಲ ಆಗೋಗ್ಬಿಟ್ಟಿದೆ. ಬರ್ತಾ ಇಲ್ಲ, ಬರೀ TV ಫೋನ್ ಹಿಡ್ಕೊ ಕೂತ್ಬಿಟ್ಟಿದ್ದಾರೆ. ಇಲ್ಲ ಇಲ್ವಾ ಮಕ್ಕಳ, ನೀವೇ ಮಾಡಿ ಬಂದ್ರು ಇಬ್ರು ತಿಂಡಿ ತಿನ್ಕೊ ಬಂದು ಮಾಡ್ತಾ ಇದ್ದಾರೆ ಹೆಂಗಸ್ರು ನಮ್ಮ ಮನೆಯವರು ಇಬ್ರು. ಒಳ್ಳೇದು ಮಾಡ್ರಪ್ಪ ಅಂತ ಕೇಳ್ಕೊಂಬಡಿ, ಕೈ ಬಿಟ್ಟೆ ನಾನು. ಹಾಂ, ಬೆಳಿಗ್ಗೆ ಹಿಂಗಿಂದ ಹಿಂಗೆ ಬನ್ನಿ, ಹಾಗೆ ಈ ಗಣಪತಿ ಒಂದು ಮಾಡಿರ್ತೀವಿ, ಆರ್ತಿ ಬೆಳಗ್ತೀವಿ ಅಷ್ಟೇ. ಅಮ್ಮ ಚಿಕ್ಕದು ಗಾಡಿನ ತಿರುಗು ನೋಡ್ತಾ ಇಲ್ವಲ್ಲಮ್ಮ, ಹಂಗೆ ಒಂಚೂರು ಕೈ ಅಲ್ಲಾಡ್ಸೋದಕ್ಕೆ. ನಾವು ಮುಂಚೆ ಇದಕ್ಕೆಲ್ಲ ಪೂಜೆ ಮಾಡೋ, ಬೋರ್ವೆಲ್ಗಳಿಗೆಲ್ಲ ಹೋಗಿ ಪೂಜೆ ಮಾಡ್ಕೊಬಿಟ್ಟು ಬರುವು. ಹಾಂ, ಬಾವಿ ಹತ್ರ ಹೋಗಿ ಪೂಜೆ ಮಾಡ್ಕೊಬಿಟ್ಟು ಬರುವು. ಮತ್ತು ಮಿಷಿನ್ನು, ಔಷಧಿ ಹೊಡಿಯೋ ಮಿಷಿನ್ ಇಟ್ಕೊಂಡು ಪೂಜೆ ಮಾಡುವು, ಕೋವಿ ಇಟ್ಕೊಳ್ವು. ಈಗ ಹೋಗಿ ಪೂಜೆ ಮಾಡ್ಕೊಬಿಟ್ಟು ಬರಬೇಕಂತೆ. ನೋಡಿ, ಇವನೊಬ್ಬ ರೆಡಿ ಆಗಿದ್ದಾನೆ ಕುಂಬಳಕಾಯಿ ಹೊಡಿಯೋಕ್ಕೆ. 2 ಕುಂಬಳಕಾಯಿ, ಅಂದರೆ ಅವೆರಡು ಗಾಡಿಯಿಂದ 1 ಕುಂಬಳಕಾಯಿ, ಇವು ಇಷ್ಟರಿಂದ 1 ಕುಂಬಳಕಾಯಿ, 1 ಕಾಯಿ. ನಮ್ಮ ಚುಪ್ಪಿಗೆ ಈಗ 2 ಕೆಲಸ. ಅವನು ಇದು ಹೊಡಿಲೇಬೇಕು, ಇದ್ರೊಳಗಿರೋ ಕಾಯಿನೂ ತಗೋಬೇಕು. ಅವನಿಗೆ ಟಾಸ್ಕ್ ಇದೆ. ಒಳ್ಳೇದು ಮಾಡಪ್ಪ ಅಂತೇಳಿ ಮಾಡಲಿಮ್ಮ. ಕುಂಕುಮ ಇಡಬಾರ್ದು ಕೈಗೆ, ಬರೀ ಹೂವು ಅಷ್ಟೇ. ಹಾಂ, ಇವನು ಒಟ್ಲಲ್ಲಿ ದುಡ್ಡು ಆ ಕಡೆಯಿಂದ ಕಣು ಅಲ್ವಾ? ನನಗೆ ಕನ್ಫ್ಯೂಸ್ ಮಾಡ್ತಾನೆ ಮೆಲ್ಲಿಗೆ ಎಲ್ಲದಕ್ಕೂ. 1 ರೌಂಡ್ ಹಂಗೆ ಬಾ. ಒಳ್ಳೇದು ಮಾಡಪ್ಪ ರಂಗನಾಥ ಸ್ವಾಮಿ, ಕುಮಾರಲಿಂಗೇಶ್ವರ.
ಅಲ್ಲಿ ಕಾಯಿನ ಮತ್ತೆ ಅಳ್ ಕೂಡ್ದು ಹೇಳಿದೀನಿ. ಅಲ್ಲಿ ಕಾಯಿ ಹೊಡಿತಿದ್ರು ನೋಡು. ಹೊಡಿ 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 ತಗೊಳ್ಳಿ ತಗೊಳ್ಳಿ. ಜಗಳ ಮಾಡಂಗಿಲ್ಲ, ಬಟ್ಟೆ ಇಲ್ಲ ಆಗುತ್ತೆ. ಅಳಂಗಿಲ್ಲ ಅಳಂಗಿಲ್ಲ, ಸಾಕು ಸಾಕು ಅಷ್ಟೇ ಮಗಳೇ. ಆಯ್ತು ಬಟ್ಟೆ ಮಾಡಬೇಡಿ. ಸುಮ್ಮನೆ ಸುಮಿತ್. ಹಿಂಗೆ ಹೊಡೆದ್ಬಿಟ್ಟು ಮತ್ತೆ ಇದನ್ನ ಟೈರ್ ಸನ್ನಿಗೆ ಇಡ್ತೀವಿ. ಯಾವಾಗ್ಲೂ ಕೆಂಪನ್ನ ಮಾಡಿಡುವ. ಅಮ್ಮ ಈ ಸರಿ ಯಾಕೋ ಮಾಡಿಲ್ಲ. ಈಗ ಎರಡೆರಡು ನಾನು ರೀಲ್ ಒಂದು ಇದೊಂದು ಮಾಡ್ತಾ ಇದ್ದೀನಿ. ದೂರ ಹೋಗಿ. ತೆಗಬೇಕು ತೆಗಬೇಕು ತೆಗಬೇಕು. ಅದೇ ಮಗಳು ಫೈಟ್ ಮಾಡಬೇಕು. ಅದು ಹಂಗೆ ಮಗ್ಳ, ನಾವು ಇದಕ್ಕೇನು ಮಾಡೋಕ್ಕಾಗಲ್ಲ. ಅಕ್ಕಿ ಚುರುಕಿರ್ಬೇಕು ಚುರುಕಿರ್ಬೇಕು. ಕೈ ತೊಳ್ಕೊಳ್ಳಿ. ಚಿಕ್ಕವ ಕೊಡುವ, 2 ಕೊಡು ಮಗ್ಳೆ. ಚಿಕ್ಕವ ಹೆಂಗೆ ಕೊಡ್ತಾಳೆ? ನೀನಾಗಿದ್ರೆ ನಿಜ ಕೊಡುವ, ಹೇಳು. ಕೊಡಬೇಕು ನಿಜನ. ವೆರಿ ಗುಡ್ ಚಿಕ್ಕವ, ಥ್ಯಾಂಕ್ ಯು ಹೇಳು. ಇದು ಆ್ಯಕ್ಚುಲಿ ನಾವು ಕೆಲಸ ತಪ್ಪು ಮಾಡ್ತಾ ಇರೋದು ಮಗಳು. ನೀನು ಫೈಟ್ ಮಾಡೋದು ತಗೋಬೇಕು ಅಂದರೆ ಚುರುಕಿರ್ಬೇಕು, ಅಳೋದಲ್ಲ. ಆಯ್ತು ಹೊಡಿ. ಅದು ತೂಕ ಇದ್ರೆ ತಾನೆ ಅದು ಇದು ಆಗೋದು. ಇವ್ನು ಗೆಜ್ಬೇಕೀಗ. ಗೆಜ್ಜು ಗೆಜ್ಜು ಬರೋ ಬಾರೋ ಹಾಗೆ. ಹಾಂ, ಒಂದು ಮೂವ್ ಆಯಿತು. ನಾವು ಮುಂಚೆ ನಮ್ಮ ಪಪ್ಪ ಹಿಂಗೆ ಓಡಿಸೋರು, ಮುಂದೆ ಕೂತ್ಕೊಳ್ಳೋ ಓಡೋಗಿ. ಕೊನೆಗೆ ಪೂಜೆ ಎಲ್ಲ ಆದಮೇಲೆ ಅವಲಕ್ಕಿ ಕೊಡೋದು, ಪುರಿ ಕೊಡೋದು. ಪುರಿ ಖಾರ ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿಕೊಡೋದು. ಕಾಯಿ ತುರಿ ಎಲ್ಲ ಹಾಕಿ ಮಾಡ್ತಾರಲ್ಲ. ನಮ್ಮ ಪಪ್ಪ ಒಂದೊಂದ್ಸರಿ ಸ್ವೀಟ್ಸ್ ಎಲ್ಲ ನಂಗೆ ಅಷ್ಟು ಇಷ್ಟ ಇಲ್ಲ. ಪುರಿ ಅವಲಕ್ಕಿ ಇಂಥವೇ ಚಂದ. ಇವರು ಹೋಗ್ತಾ ಇದ್ದಾರೆ. ಮೊಮ್ಮಗ ಇಲ್ಲ, ಡ್ಯಾಡಿ ಈಗ ದೇವಸ್ಥಾನ ಸುತ್ಕೊಬಿಟ್ಟು ಬರ್ತಾರೆ. ಈಗ ನೋಡಿ ಮಕ್ಕಳು ಒಬ್ಬರು ಇಲ್ಲ. ಮುಂಚೆ ಒಬ್ಬರು ಮನೆದಾದ್ಮೇಲೆ ಒಬ್ಬರು ಮನೆಗೆ ಹೋಗಿ ನಿಂತ್ಕೊಂಡ್ಬಿಡ್ಬೋದು ಒಂದು 10 ಜನ. ಈಗ ನಮ್ಮ ಭುವನೂ ಇಲ್ಲ, ಅವರು ರಜಕ್ಕಲ್ವ, ಅವ್ರ ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ನಮ್ಮ ಚಿಕ್ಕವ ನೋಡಿ ಬೈಕಲ್ಲಿ ಕೂರ್ಸ್ಕೊಂಡು ಹೋಗ್ಲಿಲ್ಲ ಅಂತ, ಇವಳನ್ನ ಕರ್ಕೊಂಡೋಗಿ ಮಾಡಲಿಲ್ಲ ಅಂತ ಚಂಡಿ ಹಿಡ್ದಿದ್ದಾಳೆ. ಹಾಂ ಅಪ್ಪ, ಆ ಕಡೆಗೆ ಈ ಕಡೆ ಟಚ್ ಆಗಿಬಿಡುತ್ತೇನೆ ಅನ್ಕೊಂಡ್ಬಿಟ್ಟೆ. ನಡಿ, ಅವರು ಎಲ್ಲ ಮೇಲ್ಗಡೆ ಮನೆಯಿಂದ ಪೂಜೆ ಕಾರೆಲ್ಲ ಪೂಜೆ ಮಾಡ್ಕೊಂಡು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಹೋಗುದು. ಒಳ್ಳೆ ಆಡಿ ಕಾರ್ ಕಾಣಿಸ್ದಂಗೆ ಕಾಣಿಸುತ್ತೆ ಮಾತ್ರ. ಕರೆಕ್ಟಾಗಿ ಸಕ್ಕದಾಗಿದೆ. ಪೂಜೆ ಎಲ್ಲ ಆಯ್ತು. ಈಗ ಏನು ಸಡಗರದಲ್ಲಿ ಪೂಜೆ ಮಾಡೋದು, ಹಂಗೆ ಇವೆಲ್ಲ ಎತ್ತೆತ್ತಿ ಈಗ ಕೆರೆ ಒಳಗೆ ಹಾಕ್ಬಿಟ್ಟು ಬರೋದಂತೆ. ಇದನ್ನು ಹಿಂಗೆ ಹೋಗಿ ಬರೋದು. ಇನ್ನು ಸಂಜೆ ಮೇಲೆ ಹಾಸನಕ್ಕೆ ಹೋಗೋದು. ಇಲ್ಲಿ ನಮ್ಮ ಪುತಾನೆ ಆಲ್ರೆಡಿ ನನ್ನ ಕಾರಲ್ಲಿ ನಾನೇ ಕೂತ್ಕೋಬೇಕು ಮುಂಚೆ ಅಂತ ಕೂತ್ಕೊಬಿಟ್ಟಿದೆ ನಮ್ಮ ಮಗು. ಕೂತ್ಕೊಳ್ಳಿ, ಈಗ ಡ್ಯಾಡಿ ಬರ್ತಾರೆ. ಹೋಗ್ಬಿಟ್ಟಾನೆ ಆಚೆಗೆ. ಆ್ಯಕ್ಚುಲಿ ನಮ್ಮ ಕ್ರೆಟಾದು ಆ ಕಡೆ ಈ ಕಡೆ ಜಾರ್ ಬಿಡ್ತು ನೋಡಿ, ಇಲ್ಲಿ ಜಾರಿರೋದು. ಒಂದೇ ಸರಿ ಟಕ್ಕಂತ ಹಂಗೆ. ನೀವು ತೆಗಿರಿ ಡ್ಯಾಡಿ, ಲೇಟ್ ಆಗುತ್ತೆ ಆಮೇಲೆ ತಿಂಡಿಗೆ. ಈಗ ನೋಡಿ ನಮ್ಮ ಡ್ಯಾಡಿ ಜೀಪು. ಇದು ನಮ್ಮನೆ ಆ್ಯಕ್ಚುಲಿ ಎತ್ತಿನ ಗಾಡಿ. ಇದು ಒಂಥರ ಸಕ್ಕದಾಗಿರುತ್ತೆ. ಕಾರಿಗೂ ಜೀಪಿಗೂ ಜೀಪೇ ಚಂದ. ಜೀಪ್ ಸೌಂಡೇ ಚಂದ ಮಾತ್ರ. ಏನೋ ಒಂಥರ ಖುಷಿ ಆಗುತ್ತೆ ಮಾತ್ರ ವೆಹಿಕಲ್ಸ್ ಮೇಲೆ ಎಲ್ಲರಿಗೂ ಆಸೆ ಅಲ್ವಾ? ನನಗಂತೂ ತುಂಬ ಇಷ್ಟ ಮಾತ್ರ. ಅದರಲ್ಲಿ ಜೀಪ್ ಅಂದರೆ ತುಂಬ ಇಷ್ಟ. ಕಾರು, ಬೈಕ್ ಅಷ್ಟಕ್ಕಷ್ಟೇ ಸ್ವಲ್ಪ. ನನಗೆ ಬೈಕಲ್ಲಿ ಆ ಹೆಲ್ಮೆಟ್ ಹಾಕೋ ಹೋಗೋದು ಅಂದ್ರೂ ಇಷ್ಟ ಇಲ್ಲ. ಬೈಕ್ ಅಂದಮೇಲೆ ಬೈಕಲ್ಲಿ ಫ್ರೀಯಾಗಿ ಹೋಗ್ಬೇಕಪ್ಪ. ಫ್ರೀ ಅದೆಲ್ಲ ಬಿಡ್ಕೊಂಡು ಗ್ಲಾಸ್ ಹಾಕೊಂಡು ಚೆನ್ನಾಗಿ ಓಡಾಡಬೇಕು. ಅದಕ್ಕೆ ಅದು ಹಳ್ಳಿಗೆ ಚಂದ. ಇದು ನಮ್ಮನೆ ಒಂಥರ ರಾಜ ಹುಲಿ ಇದ್ದಂಗೆ. ಇದು ಎಷ್ಟು ವರ್ಷದಿಂದ ನಾನು ಹುಡ್ತಾಗಿಂದನೇ ಇದೆ ನಮ್ಮ ಜೊತೆ. ಆದರೆ ಆಲ್ಟ್ರೇಷನ್ ಮಾಡಿಸುಂಟ 3 ಥರ ಜೀಪು. ಫಸ್ಟ್ ಹಿಂಗೆ, ಆಮೇಲೆ ಓಪನ್ ಮಾಡಿಸ್ತು, ಮತ್ತೆ ಈಗ ಕ್ಲೋಸ್ ಮಾಡಿಸುಂಟು. ಇದು ಅದ್ರ ಜಾಗಕ್ಕೆ ಹೋಗಿ ನಿಂತ್ಕೊಳ್ತಾ ಇದೆ. ನಮ್ಮ ಮನೆಯವ್ರು ನೋಡಿ ಈ ಬೂತಿ ಹಾಕೋ ಬಂದ್ರಿ ಅಂದರೆ ಎಲ್ಲದಕ್ಕೂ ಹಂಗೆ ನೀರು ಹರ್ಸ್ಕೊ ಬಂದಂಗೆ ಬಂದವ್ರಿ. ನೋಡ್ರಿ, ನಾನು ಮಲ್ಲಕ್ಕಂದೆಲ್ಲ ಗೋಲ್ ಕುಕ್ ಹಾಕಿದ್ದೀನಿ. ಮನೆ ಎಲ್ಲ ಗೋಲ್ ಕುಕ್ ಹಾಕಿ ಬನ್ನಿ, ಮತ್ತೆ ಮುಂದಿನ ಹಬ್ಬಕ್ಕೆ ಬೇಕಲ್ಲ. ಮಕ್ಳು ಇವಾಗ ಗೋಲ್ ಕುಕ್ಕೆ ಎಲ್ಲ ತಗೊಬಂದು ದುಡ್ಡು ಹಾಕ್ತಿದ್ದಾರೆ. ಈ ಗೋಲ್ ಕುದಲ್ಲಿಗಿರೋದು 3 ಜನದ್ವಿ. ಯಾರು ಹಾಕೋರು ಗೊತ್ತಿಲ್ಲ, ಎಲ್ಲ ನಮ್ಮ ಪಪ್ಪನೇ ಹಾಕಿರ್ತಾರೆ. ಇವ್ರು 3 ಜನ ಹಂಚ್ಕೋತಾರೆ ಅಷ್ಟು. ಹಾಗೆ ಇದು ನಮ್ಮ ಮನೆ ದೇವ್ರು. ಇದು ನಮ್ಮನೆ ಲಕ್ಷ್ಮಿಯರು ನೋಡಿ ಹೇಗಿದ್ದಾರೆ. ಪಳ 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 ಅಂತ ಹೊಳಿತಿದ್ದಾರೆ. ಅಂದ್ರೆ ಪೂಜೆಗೆ ತಗೊಂಡೋಗಿದ್ರು ದೇವಸ್ಥಾನಕ್ಕೆ. ಈಗ ತಗೊಬಂದು ಇಟ್ಟೋಗಿದ್ದಾರೆ ನಮ್ಮ ಪೂಜಾರಿ ಸೋಮಣ್ಣ ಅವರು. ಅಲ್ವ, ಇಲ್ಲಿ ಫಸ್ಟ್ ಮನೆಯೊಳಗೆ ಪೂಜೆ ಮಾಡಿ ಆಮೇಲೆ ಹೊರಗಡೆ ಪೂಜೆ ಮಾಡ್ಕೊಂಡಿರುತ್ತೆ. ಇದೆಲ್ಲ ನಮ್ಮಲ್ಲಿ ಬೆಳೆದಿರೋ ಅಂತ ಹೂಗಳು ನೋಡಿ, ದಾಸವಾಳ ಥರ ಕಲರ್ ಇದೆ, ತುಂಬ ಇದೆ. ಮತ್ತೆ ಅಲ್ಲಿ ಇಟ್ಟಿರ್ತೀವಲ್ಲ ಕಳಸ, ತಗೊಬಂದು ಇಲ್ಲಿ ಇಡ್ತೀವಿ. ಈಗ ತಿಂಡಿ ಮಾಡ್ಬೇಕು. ಹಾಗೆ ನೋಡಿ ಸ್ಟವ್ಗಳಿಗೂ ಬೆಳಗ್ಗೆ ಅಮ್ಮ ಪೂಜೆ ಮಾಡಿ ರಂಗೋಲಿ ಎಲ್ಲ ಬಿಡ್ಗೆ ಮಾಡಿದ್ದಾರೆ. ಇದು ನಾವು ಮಾಡ್ತೀವಲ್ಲ ಹೆಸರು ಬೇಳೆದು, ಅದು ಇಡ್ಲಿ ನೋಡಿ. ಇದನ್ನು ನಾವು ತುರುಕು ಮೆಣಸಿನ್ಕಾಯಿ ಅಂತೀವಿ, ಕೆಲವರು ಪುಟ್ಟ ಮೆಣಸಿನ್ಕಾಯಿ ಅಂತಾರೆ. ಇದು ತುಂಬ ಒಳ್ಳೇದಂತೆ, ತುಂಬ ಖಾರ ಇರುತ್ತೆ. ಒಂದು ಚಿತ್ರಾನ್ನಕ್ಕೆ ಒಂದು 5 ಜನಕ್ಕೆ ಒಂದು 5 ಹಾಕಿದ್ರೆ ಸಾಕು. ಇದು kg 1000, 1100, 200 ಹಂಗಿರುತ್ತೆ ಇದು. ಯಾಕಂದರೆ ಖಾರ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಹಸಿರು ಮೆಣಸಿನ್ಕಾಯಿ ತಿಂದರೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತಾರಲ್ಲ. ಇದು ಮೊನ್ನೆ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಇದ್ರ ಬಗ್ಗೆ. kg ಇದು ತುಂಬ ಇದೆ, 1000 ಮೇಲಿದೆ ಅಂತ. ಅದು ನನಗೆ ಸರಿಯಾಗಿ ಗೊತ್ತಾಗಿಲ್ಲ, ಹಾಗಾಗಿ 1000 ಮೇಲೆ ಇಳಿದೆ ಅಷ್ಟೇ. ಗ್ಯಾಸ್ಟ್ರಿಕ್ ಬರಲ್ಲ ಅಂತ ಇದರಲ್ಲಿ. ತುಂಬ ಖಾರ ಇರುತ್ತೆ ಮಾತ್ರ. ಈಗ ಹಣ್ಣಾಗಿರೋವೆಲ್ಲ ಒಣಗಕ್ಕೆ ಇಟ್ಟಿದ್ದೀವಿ. ಚುಪ್ಪಿ ಬಾರೋ, ಬನ್ನಮ್ಮ ನೀವು.
ನೋಡಿ ಎಲ್ಲರದು ಊಟ ಆಯಿತು, ತಿಂಡಿ ಆಯಿತು. ಅಂದರೆ ತಿಂಡಿ ಎಲ್ಲ ಊಟ ಅಲ್ಲ ಹಾಗಾಗಿದೆ. ನಾನು ನಮ್ಮ ಚಿಕ್ಕವ್ವ ಎಲ್ಲ ಚೌಕಾಬಾರ ಆಡ್ತಿದ್ವಿ. ನಮ್ಮಮ್ಮ ಇಲ್ಲೇ ಕೂತ್ಕೊಂಡಿದ್ದಾರೆ, ಇವರಿಬ್ರು ಫೋನ್ ನೋಡ್ತಿದ್ದಾರೆ, ಡ್ಯಾಡಿಯಲ್ಲಿ ಕೂತಿದ್ದಾರೆ. ನಮ್ಮನೆಯವ್ರು ರಾತ್ರಿ ಬಂದಿದ್ದು ಲೇಟ್ ಅಲ್ವಾ, ರೆಸ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಕರ ಆಗಿದೆ ಚಿಕ್ಕವ್ವ. ಇದಕ್ಕೆ ಇನ್ನೊಂದೊಂದು ಗಾಳ ಬಂದರೆ ಎಲ್ಲ ಕರ ಸೀದೋಗ್ಬಿಡುತ್ತೆ. ಹಾಕು ಆಯ್ತಾ, ಚಿಕ್ಕಿ ತಗೋದ್ಮೇಲೆ ಫೋನ್ ಮುಟ್ಟಬಾರ್ದು. ನೋಡಿ ನಮ್ಮನೆ ಚೌಡಿ ಡ್ಯಾಡಿ ಕೋಲ್ಟಾಗ ಬರ್ಬೋದು. ಏ ಫೋನ್ ಕೊಡಿ ನೀನ್ ಬೇಗ ಫೋನ್ ಕೊಡಿ. ಕೂತ್ಕೊಳ್ಳಿ ತಗೊಂಡೆ ಹೋದ್ನಲ್ಲ. ಮತ್ತೆ ನಮ್ಮನೆ ಎಡ್ಡಿ ನಂಗೆ ಕೊಟ್ಟಾಯ್ತು. ನಮ್ಮ ಚುಪ್ಪಿ ಎದ್ರುಕೊಂಡು ಮೇಲೋಗಿ ಕೂತ್ಕೊಂಡವನೆ. ಅವನು ಓಡ ಬಿಸಿಲು ತಗೊಂಡೋದ ಐಪ್ಯಾಡ. ಅಲ್ಲಿ ಜಿಫಾ ಅಲ್ಲಿ ನೋಡ್ತಾ ಇದ್ದಾರೆ, ಅಲ್ಲಿ ವಿಂಡೋಲಿ ನೋಡ್ತಾ ಇದ್ದಾರೆ. ಓಹೋ, ಇಲ್ಲಿ ಬದಿ ಸೋಫಾದೆಲ್ಲ ತೆಗೆದುಬಿಟ್ಟು ಇಲ್ಲಿ ಚೇರ್ ಮಾಡ್ಕೊಂಡಿದ್ದಾರೆ, ಇಲ್ಲಿ ಮನೆ ಮಾಡ್ಕೊಂಡಿದ್ದಾರೆ. ಇವರು 3 ಜನ ಒಟ್ಟಿಗೆ ಸೇರ್ಕೊಂಡ್ರೆ ಮಾತ್ರ ನಮ್ಮ ಮನೇಲಿ ಇರೋಕ್ಕಾಗೋದೇ ಇಲ್ಲ. ಒಬ್ರಿಗಿಂತ ಒಬ್ರು ಹೆಚ್ಚು. ನಮಗೆ ಇವ್ರ ಕಾಟ ತಡೆಯೋಕ್ಕಾಗಲ್ಲ. ಹಾಗಾಗಿ ನಾವು ಏನೋ ಒಂದು ಸೀರಿಯಲ್ ನೋಡ್ಬೇಕಾಗಿತ್ತು, ಅವರಿಗೆ ಗೇಮ್ಸ್ ಅಂದಂಗೆ ಆಡಿಸ್ತಾ ಇದ್ದು. ಯಾರು ತುಂಬ ಹೊತ್ತು ಮಲಗ್ತೀರಾ ಅವರು ಈ ಆಟದಲ್ಲಿ ವಿನ್ನು, ಅವ್ರಿಗೆ ಏನೋ ಕೊಡ್ತೀವಿ ಅಂತ ಹೇಳಿ. ನನ್ನ ಮಗಳು ಮಾತ್ರ ನೀವು ಎಷ್ಟೇ ಹೇಳಿದ್ರು ಅವಳು ಮಲಗಲ್ಲ. ಬೇಕಾದರೆ ನಮ್ಮ ಚಿಕ್ಕವ 10 ನಿಮಿಷಕ್ಕೆ ಮಲಗಿಬಿಡುತ್ತೆ. ಹಾಗಾಗಿ ನನ್ನ ನಂಬರ್ ಕೌಂಟ್ ಮಾಡ್ತಾ ಇದ್ದೀನಿ. ಇವರೆಲ್ಲ ಮಲಗಿದ್ದಾರೆ. ಕೊನೆಗೆ ನಮ್ಮ ಚಿಕ್ಕವ್ವ ಒಬ್ಳು, ಇವರಿಬ್ಬರು ಮೆಲ್ಲಿಗೆ ಲಾಸ್ಟಿಗೆ ಒಂದು 100ವರೆಗೂ ಕೌಂಟ್ ಮಾಡಿದೆ. ಆಮೇಲೆ ಇವರಿಬ್ಬರು ಎದ್ರು. ನಮ್ಮ ಚಿಕ್ಕವ್ವ ಒಬ್ಳೆ ಮಲ್ಕೊಂಡಿದ್ಲು. ಅಷ್ಟರೊಳಗೆ ಅವ್ರ ಅಪ್ಪ ಬಂದ್ಬಿಟ್ರು. ಒಂದು 5-10 ನಿಮಿಷಕ್ಕೆ ಎಳ್ದ್ಬಿಟ್ಲು. ಒಂದು ಅರ್ಧ ಗಂಟೆ ಮಲಗಿಸಿದ್ದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.